ನಮ್ಮ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳದ ವತಿಯಿಂದ ರಾಮನವಮಿಯಿಂದ ಹಿಡಿದು ಹನುಮನ ಜಯಂತ್ಯೋತ್ಸವದವರೆಗೂ ಕೂಡ ಅನೇಕ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಿವಮೊಗ್ಗ ನಗರದಲ್ಲಿ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ನಡೀತು. ಇವತ್ತು ಈ ಒಂದು ಕಾರ್ಯಕ್ರಮದ ಒಂದು ಕೊನೆಯ ದಿನದ ಒಂದು ಕಾರ್ಯಕ್ರಮ. ಇವತ್ತು ವಿಶೇಷವಾಗಿ ಇವತ್ತು ರಸ್ತೆಯಲ್ಲಿ ಭಜನೆ ಮುಖಾಂತರ ಯುವಶಕ್ತಿ ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇವತ್ತು ಒಳ್ಳೆಯ ಸಂದೇಶವನ್ನು ಇವತ್ತಿನ ಒಂದು ಜೆನ್ಸಿಗೆ ಆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸನೂ ಕೂಡ ಈ ವೇದಿಕೆ ಮುಖಾಂತರ ನಮ್ಮ ಮುಖ್ಯ ಅತಿಥಿಗಳು ಮಾಡಿದ್ದಾರೆ. ಹಾಗಾಗಿ ಈ ರೀತಿಯಂಥ ಕಾರ್ಯಕ್ರಮಗಳು ಪ್ರತಿ ವರ್ಷ ಪ್ರತಿ ನಗರದಲ್ಲೂ ಕೂಡ ನಮ್ಮ ಬಜರಂಗ ದಳದಿಂದ ಇದನ್ನು ಜೋಡಿಸುವಂಥ ಒಂದು ಕಾರ್ಯ ಆದಾಗ ಇನ್ನೂ ಒಂದು ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ತುಂಬ ಒಂದು ಒಳ್ಳೆಯ ರೀತಿಯಂಥ ಒಂದು ಶಕ್ತಿ ತುಂಬಿದಂಗೆ ಆಗುತ್ತೆ. ಆ ದಿಕ್ಕಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹಿಂದೂ ಬಾಂಧವರು ಕೈ ಜೋಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೇನೆ. ಥ್ಯಾಂಕ್ ಯು. ತುಂಬ ಈ ರೀತಿಯಂಥ ಕಾರ್ಯಕ್ರಮಗಳು ಪದೇ ಪದೇ ಆಗಬೇಕು. ಮತ್ತು ಶೋಭಾಯಾತ್ರೆಯನ್ನು ಪಾಲ್ಗೊಂಡಂಥ 2,000 ಜನ 3,000 ಜನ ಕಾರ್ಯಕರ್ತರು ಆದರೂ ಕೂಡ ನೋಡೋಂಥ ಕಣ್ಗಳು ಸಾವಿರಾರು ಕಣ್ಗಳು ಇವತ್ತು ಈ ಕಾರ್ಯಕ್ರಮವನ್ನು ನೋಡಿದ್ದು ಮತ್ತು ವಿಶೇಷವಾಗಿ ಆ ಒಂದು ಮುಗ್ಧ ಸಣ್ಣ ಮಕ್ಕಳಿಗೂ ಕೂಡ ಆ ಭೂಷಣವನ್ನು ಹಾಕುವಂಥ ಮುಖಾಂತರ ಶ್ರೀರಾಮನ ಇರ್ಬೋದು, ಅದೇ ರೀತಿ ಶಬರಿ, ಆಂಜನೇಯ, ಸೀತೆ, ಈ ರೀತಿಯಂಥ ಅನೇಕ ಇವತ್ತು ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ನಮ್ಮ ಉಡುಪಿ ಮಂಗಳೂರು ಕಡೆಯಿಂದ ಬಂದಂಥ ಒಂದು ಭಜನಾ ಸಂಘಗಳೇನಿದೆ ರೋಮಾಂಚನ ಆಗುತ್ತೆ. ಆ ಒಂದು ಪಾದಯಾತ್ರೆ ಮಾಡಲಿಕ್ಕೆ ನಮಗೆ ಸುಸ್ತಾಗುತ್ತೆ, ಆದರೆ ಅವರು ಕುಣಿತ ಭಜನೆ ಮುಖಾಂತರ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ರೋಮಾಂಚನ ತರುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಲ್ಲ ಆ ಯುವ ಪೀಳಿಗೆ ಕೂಡ ನಾನು ಅಭಿನಂದನೆ ತಿಳಿಸ್ತೇನೆ. ನಮ್ಮ ಹಿಂದೂ ಜನತೆಗಳ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಿಂದುತ್ವ ಮನೇಲಿದೆ, ಮನೇಲಿ ಇರಬೇಕಾಗತ್ತೆ. ಅದನ್ನು ಪ್ರತಿಬಿಂಬಿಸಲಿಕ್ಕೆ ಎಲ್ಲೋ ಒಂದು ಕಡೆಗೆ ಮುಜುಗರದ ಒಂದು ವಾತಾವರಣ ಈ ಸಮಾಜದಲ್ಲಿ ಇವತ್ತಿನ ಒಂದು ಯುವಕರ ಒಂದು ಮನಸ್ಸಲ್ಲಿ ಅಲ್ಲಿ ನಾವು ಕಾಣ್ತಾ ಇದ್ವಿ. ಇವತ್ತು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕರಸೇವಕರ ಒಂದು ಬಲಿದಾನದ ಒಂದು ಶ್ರಮದಿಂದ ಇವತ್ತು ಏನು ಭವ್ಯ ಶ್ರೀರಾಮ ಮಂದಿರ ಆಗಿದೆ. ಅದಾದ ಮೇಲೆ ಎಲ್ಲೋ ಒಂದು ಕಡೆಗೆ ಹಿಂದುತ್ವ ಒಂದು ಯುವ ಶಕ್ತಿಯ ಒಂದು ಪ್ರೇರಣೆ ಇವತ್ತು ಯಾವುದೇ ಸಂಕೋಚ ಇಲ್ಲದಂಗೆ ಇವತ್ತು ಒಂದು ಸಾರ್ವಜನಿಕವಾಗಿ ಈ ರೀತಿಯಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಈ ರೀತಿಯಂಥ ಅಲ್ಲಿ ನೋಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ಹೆಚ್ಚು ಈ ರೀತಿಯಂಥ ಯುವಶಕ್ತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿದೆ. ಯಾಕೆಂದರೆ ಮುಂದಿನ ಒಂದು ತಲೆಮಾರು ಈ ಒಂದು ದೇಶವನ್ನು ತೆಗೆದುಕೊಂಡಂಥ ದೊಡ್ಡ ಸವಾಲಿದ್ದಾಗ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು, ಯಾವ ಸಿದ್ಧಾಂತ ಅಡಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಒಂದು ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಹೋಗಬೇಕಾಗತ್ತೆ. ಹಾಗೆ ಆ ಸಂಪೂರ್ಣ ವಿಚಾರವನ್ನು ನಾವು ತಿಳ್ಕೊಳ್ಳೋವಂಥ ಒಂದು ಪಾಠಶಾಲೆ ಯಾವುದು ಅಂದರೆ ಅದು ನಮ್ಮ ವಿಶ್ವ ಹಿಂದೂ ಪರಿಷತ್ತು, ನಮ್ಮ ಪರಿವಾರ, ನಮ್ಮ ಬಜರಂಗ ದಳ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.